ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮಗೆಲ್ಲರಿಗೂ ಅಂತ ಬೇಡ್ಕೊತೀನಿ. ಬನ್ನಿ, ಇವತ್ತು ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲು ಪೊಂಗಲ್ ಮಾಡೋಣ. ಪೊಂಗಲ್ಲು ನಮ್ಮ ಮಲೆನಾಡು ಕಡೆ ಏನು ಸ್ಪೆಷಲ್ ಏನಲ್ಲ, ಆದರೆ ಸಂಕ್ರಾಂತಿ ಹಬ್ಬಕ್ಕೆ ಸಾಧಾರಣ ಪೊಂಗಲ್, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಮಾಡ್ತಾರಲ್ವ, ಅದಕ್ಕೆ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಒಂದು ಬೌಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿದ್ದೀನಿ. ಗ್ಯಾಸ್ ಕಾದ್ಮೇಲೆ, ಪಾತ್ರೆ ಕಾದ್ಮೇಲೆ ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೋಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹೆಸರುಬೇಳೆದು. ಇವಾಗ ಹಾಗೆ ತೊಳೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಗೆ ಡೈರೆಕ್ಟಾಗಿ ಬೇಯಿಸಲ್ಲ, ನಾನು ಹುರ್ಕೊತೀನಿ ಸ್ವಲ್ಪ ಹೊತ್ತು. ಯಾಕಂದರೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಹುರ್ಕೊಳ್ಳೋಣ. ನಾನು ಮಾಡೋ ಮೆಥಡ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಹಾಕ್ತಿದ್ದೀನಿ, ಹಾಗೆ ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೊಳ್ಳೋಣ. ಅಕ್ಕಿನೂ ಸೇರಿಸ್ಕೊಂಡಿದ್ದಕ್ಕೆ ಇವಾಗ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಸಮ ತೊಗೊಂಡಿದ್ದೀನಿ ನಾನು, ಹೆಸರುಬೇಳೆನೂ ಮತ್ತು ಅಕ್ಕಿನೂ ಕೂಡ. ನೀವು ಹೆಸರುಬೇಳೆನೇ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಮಾಡ್ತಾಯಿದ್ದೀನಿ, ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿಲ್ಲ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಒತ್ತಿದರೆ ಆಲ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ಸಪೋರ್ಟ್ ಮಾಡಿ, ಚಾನಲ್ ಮುಂದುವರಿಯಲು ಸಪೋರ್ಟ್ ಮಾಡಿ. ನೋಡಿ, ಈ ಥರ ಡ್ರೈ ಆಗಿದೆ, ನೋಡಿದ್ರೆ ನೀರೆಲ್ಲ ಹೋಗಿದೆ, ಡ್ರೈ ಆಗಿದೆ, ನೀಟಾಗಿ ಹುರಿದಾಗಿದೆ. ಇವಾಗ ನಾವು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಬೇಗ ಆಗಲಿ ಅಂತ ಬಿಸಿ ನೀರು ಹಾಕ್ತಿದ್ದೀನಿ. ನಿಮಗೆ ನೀರು ಅಳತೆ 1ಕ್ಕೆ 4 ಅಂತ ಅಳತೆ ಹಾಕ್ಕೋಬೋದು ನೀರನ್ನ. ನಾನು ಅಂದಾಜಿಗೆ ಹಾಕ್ತಾಯಿದ್ದೀನಿ. ಅಂದರೆ 2 ಕಪ್ಪು ಹಾಕಿದ್ದೀನಲ್ವ, ಬೇಳೆ ಅಕ್ಕಿ ಸೇರಿ, ಅದರಲ್ಲಿ 8 ಕಪ್ಪು ನೀರು ಹಾಕ್ಕೋಬೇಕಾಗುತ್ತೆ. ನಾನು ಅಂದಾಜಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣಕ್ಕೆ ಮುಚ್ಚಿಡೋಣ, ಸಣ್ಣ ಉರಿಯಲ್ಲಿ. ನಾನು ಅಷ್ಟೊತ್ತಿಗೆ ಬೇರೆ ಕೆಲಸ ಇದೆ, ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀನಿ. ಪೂರ್ತಿ ಮುಚ್ಚಿದರೆ ಉಕ್ಕೋಗುತ್ತೆ, ಹಾಗಾಗಿ ಸ್ವಲ್ಪ ಓಪನ್ ಮಾಡಿ ಇಟ್ಟರೆ ಆಮೇಲೆ 5 ನಿಮಿಷಕ್ಕೂ ಬಂದು ನೋಡ್ತಾ ಇರಬೇಕು ಎಷ್ಟಾಗಿದೆ, ಎಷ್ಟು ಬೆಂದಿದೆ ಅಂತ. ಈ ಥರ ಬೇಯ್ತಾ ಇದೆ, ಕರಗಿದೆ ಎಲ್ಲ, ಬೇಳೆ ಎಲ್ಲ ಕರಗಿದೆ, ಅಕ್ಕಿ ಬೇಳೆ. ಇವಾಗ ಬೆಲ್ಲ ಹಾಕ್ತಿದ್ದೀನಿ. ಈ ಬೆಲ್ಲ ಕಲ್ಲು ಕಸ ಏನೂ ಇಲ್ಲ, ಹಾಗೇನಾದ್ರು ಇದ್ದರೆ ಅದನ್ನ ಸೋಸಿ ಹಾಕಬೇಕಾಗುತ್ತೆ, ಕಾಯಿಸ್ಕೊಂಡು ಸೋಸಿ ಹಾಕಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಕುಟ್ಟಿ. ಯಾಕೆಂದರೆ ಇದು ತುಂಬ ಕ್ಲೀನ್ ಬೆಲ್ಲ, ಇದರಲ್ಲಿ ಏನು ಕಸ ಕಡ್ಡಿ ಏನೂ ಇಲ್ಲ, ಕಲ್ಲು ಏನೂ ಇಲ್ಲ. ಹಾಗಾಗಿ ಒಂದೊಂದು ಬೆಲ್ಲದಲ್ಲಿ ಕಲ್ಲು ಕಸ ಎಲ್ಲ ಇರುತ್ತೆ. ನೋಡಿ, ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಎಲ್ಲ ಕರಗಿದೆ, ಈ ಥರ ಆಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ನಾವು. ಒಗ್ಗರಣೆ ಕೊಡೋದು ಇದೆಯಲ್ಲ, ಅದು ಒಂಥರ ಮಜಾ ಇರುತ್ತೆ. ಬನ್ನಿ, ಇವಾಗ ಇಳಿಸಿಟ್ಕೊಳ್ಳೋಣ ಸೈಡಿಗೆ ಇಳಿಸಿಟ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಪಕ್ಕಕ್ಕೆ ಇಳಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಒಗ್ಗರಣೆ ಬೌಲ್ ಇಟ್ಕೊಂಡು, ಕೈ ಹುಟ್ಟು ಅಂತೀವಿ ನಾವು ಇದಕ್ಕೆ, ಒಗ್ಗರಣೆ ಕೈ ಹುಟ್ಟು ಅಂತ. ಇದಕ್ಕೆ 1-2 ಸ್ಪೂನು ಅಥವಾ 1 ಸ್ಪೂನ್ ಎಷ್ಟು ಬೇಕು, ನೀವು ತುಪ್ಪ ಎಷ್ಟು ಬೇಕಾದ್ರೂ ಬಳಸ್ಕೋಬೋದು. ತುಪ್ಪ ಕಾದ್ಮೇಲೆ ಸಣ್ಣ ಉರಿಯಲ್ಲೇ ಇಟ್ಕೋಬೇಕು, ಸೀದೋಗುತ್ತೆ ಇಲ್ಲಾಂದರೆ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಆದಷ್ಟು. ನೋಡಿ, ತುಪ್ಪ ಕರಗಿದ ಮೇಲೆ ನಾನಿವಾಗ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕ್ತಾಯಿದ್ದೀನಿ. 1 ಹಿಡಿ ದ್ರಾಕ್ಷಿ, 1 ಹಿಡಿ ಗೋಡಂಬಿ ಹಾಕ್ತಾಯಿದ್ದೀನಿ. ಹಾಕಿ 1-2 ನಿಮಿಷ ಬಿಟ್ಟರೆ ಅದು ಕಪ್ಪು ಕಲರ್ ಚೇಂಜ್ ಆಗುತ್ತಲ್ವ, ಬ್ರೌನ್ ಆಗುತ್ತೆ. ತುಂಬ ಸಿಹಿಯಾಗಿ ಬಿಡಬೇಡ್ರಿ, ನಂದೊಂಚೂರು ಜಾಸ್ತಿನೇ ಸೀದಂಗೆ ಆಯಿತು. ಆದರೆ ಟೇಸ್ಟ್ ಚೆನ್ನಾಗೇ ಇದೆ, ಏನೂ ಆಗಿಲ್ಲ. ಬಟ್ ಇನ್ನೂ ಬೇಗ ತೆಗಿಬೇಕಿತ್ತು. ನೋಡಿ, ಈ ಬಣ್ಣ ಬಂತಲ್ವಾ, ಇನ್ನೂ ಬೇಗ ತೆಗಿಬೇಕಿತ್ತು. ಆಫ್ ಮಾಡಿದ್ದೀನಿ ನಾನು. ಇವಾಗ ಹಾಕ್ಕೊಳ್ಳೋಣ, ಪೊಂಗಲಿಗೆ ಹಾಕ್ಕೊಳ್ಳೋಣ ಒಗ್ಗರಣೆ. ತುಪ್ಪದ ಒಗ್ಗರಣೆ ನೋಡಿ, ಚಿಗೆತ್ತಿಟ್ಕೊಂಡು ಯಾರೆಲ್ಲ ಪೊಂಗಲ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ನನಗೆ ತಿಳಿಸಿ. ನನಗೆ ಪೊಂಗಲಿಂದೇನೋ ಅಷ್ಟೊಂದು ಗೊತ್ತಿಲ್ಲ. ಸಾಧಾರಣ ನನಗೆ ತಿಳಿದಂಗೆ ಮಾಡಿದ್ದೀನಿ. ನಾನು ಎಲ್ಲೂ ಜಾಸ್ತಿ ಇದೇ ಥರ ಮಾಡ್ತೀನಿ ನಾನು ಯಾವಾಗೂ, ಸಿಂಪಲ್ಲಾಗಿ. ನೋಡಿ, ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಸ್ವೀಟಿಗೆ ಏಲಕ್ಕಿ ಹಾಕಿದರೆ ಅದೊಂಥರ ಘಮ ಅಲ್ವಾ. ಇಷ್ಟೇ, ಸಿಂಪಲ್ ಆಗೋಯಿತು. ಇವಾಗ ನಾವು ನೈವೇದ್ಯಕ್ಕೆ ಇಡೋಣ.
ನೈವೇದ್ಯಕ್ಕೆ ತಕ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ. ಸ್ವಲ್ಪ ಗಟ್ಟಿ ಆಗುತ್ತೆ ಆರಿದ ಮೇಲೆ. ಒಂದೆರಡು ನಿಮಿಷ ಆರಿದ ಮೇಲೆ ಇವಾಗ ನಾನು ಒಂದು ಬೌಲಿಗೆ ನೈವೇದ್ಯಕ್ಕೆ, ದೇವ್ರಿಗೆ ನೈವೇದ್ಯ ಮಾಡಲಿಕ್ಕೆ ತೊಗೊತಿದ್ದೀನಿ. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿದ್ದೀನಲ್ವ, ಅದಕ್ಕೆ ನಿಮಗೆ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಾ ಇದೆ. ಆಯಿತು ನೋಡಿ, ಪೂಜೆ ಎಲ್ಲ ಆಯಿತು, ನೈವೇದ್ಯ ಆಯಿತು. ಈ ಥರ ಮಾಮೂಲಿ ನನಗೆ ಹಬ್ಬಕ್ಕಂತ ರಂಗೋಲಿ ಹಾಕಲಿಲ್ಲ, ಮಾಮೂಲಿ ಏನು ಹಾಕ್ತಿರಲ್ಲ ಅದೇ ಥರ ತುಳಸಿ ಕಟ್ಟೆ ಪೂಜೆ ಆಯಿತು, ಬಾಗಿಲು ಹಸಲು ಪೂಜೆ ಆಯಿತು. ಈಗ ದೇವ್ರ ಮನೆಗೆ ನೋಡಿ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಆಯಿತು, ಇಲ್ಲಿ ಹೂವೇ ಮುಡಿಸ್ಲಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಆಯಿತು, ಇಲ್ಲ ಪೊಂಗಲೆಲ್ಲ ಇಟ್ಟಿದ್ದೀನಿ. ಇಟ್ಟು ನೈವೇದ್ಯ ಮಾಡಿ ಪೊಂಗಲ್ ತೆಗೆದು ಬಿಟ್ರಾ ಆಗಲೇ ಇಟ್ಟು